ವಿಶ್ವದಲ್ಲಿ ಹಿಂದೂ ಧರ್ಮ ಇರುವ ಪುಣ್ಯ ನೆಲ ಭಾರತ. ದೇಶದ ಪ್ರತಿಯೊಂದು ಮನೆಗಳ ದೇವಸ್ಥಾನಗಳ ಮೇಲೆ ಅಷ್ಟೇ ಅಲ್ಲ, ಪ್ರತಿಯೊಂದು ಚರ್ಚ್ ಮಸೀದಿಗಳ ಮೇಲೂ ಹಿಂದೂ ಧ್ವಜ ಹಾರಬೇಕು ಎಂದು ಅಗಡಿ ಅಕ್ಕಿಮಠದ ಗುರುಲಿಂಗ ಸ್ವಾಮೀಜಿ ಹೇಳಿದರು. ಅವರು ಹಾನಗಲ್ನಲ್ಲಿ ನಡೆದ ಧರ್ಮಧ್ವಜ ಅಭಿಯಾನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ನಿಜವಾಗ್ಲೂ ಧರ್ಮ ರಕ್ಷಣೆಗಾಗಿ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಲ್ಲಲೇಬೇಕಾದಂಥ ಸಂದರ್ಭ ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು. ಹೀಗಾಗಿ ಧರ್ಮ ಉಳಿದ್ರೆ ಇವತ್ತು ಧರ್ಮ ನಮ್ಮನ್ನು ಉಳಿಸ್ತದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಭಾರತ ದೇಶ ಹಿಂದೂ ಧರ್ಮ, ಸನಾತನ ಧರ್ಮವನ್ನು ಹೊಂದಿರತಕ್ಕಂಥ ಈ ದೇಶದೊಳಗೆ ಧರ್ಮ ರಕ್ಷಣೆಗಾಗಿಯೇ ಬಡದಾಡೋದು ಕಾಣ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಇದು ದುರ್ದೈವದ ಸಂಗತಿ. ಈ ಮಾಧ್ಯಮದ ಮುಖಾಂತರ ಒಂದು ಸಂದೇಶವನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಧರ್ಮವನ್ನು ನಾಶ ಮಾಡಲಿಕ್ಕೆ, ಈ ಧರ್ಮವನ್ನು ಒಡಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಘಂಟಾಘೋಷವಾಗಿ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈ ಮಾತನ್ನು ಮತ್ತು ವಿಶೇಷವಾಗಿ ಇವತ್ತೆಲ್ಲ ನಾಡಿನ ಎಲ್ಲ ಮಠಾಧೀಶರು, ಪರಮ ಪೂಜ್ಯರುಗಳು ಕೂಡಿಕೊಂಡು ಧರ್ಮಧ್ವಜ ಅಭಿಯಾನ ಅನ್ನುವಂಥ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮ ಧರ್ಮದ ಲಾಂಛನದ ಧ್ವಜವನ್ನು ಹಿಡಿದುಕೊಂಡು ಪ್ರಮುಖ ಬೀದಿಗಳಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡುವ ಮುಖಾಂತರವಾಗಿ ಎಲ್ಲ ದೇವಸ್ಥಾನಗಳ ಮೇಲೆ ಹೊನ್ನಿನ ಕಳಸದಂತೆ ರಾರಾಜಿಸ್ತಕ್ಕಂಥ ಗೋಪುರಗಳ ಮೇಲೆ ಧರ್ಮದ ಧ್ವಜ ಹಾರಾಡ್ತಕ್ಕಂಥದ್ದು. ಅಂಥ ಒಂದೊಂದು ಧ್ವಜಗಳನ್ನು ಎಲ್ಲ ದೇವಸ್ಥಾನಗಳ ಮೇಲೆ, ಧರ್ಮದ ಒಂದು ಪೀಠಗಳ ಮೇಲೆ ಧ್ವಜವನ್ನು ಸ್ಥಾಪನೆ ಮಾಡಿ ಧರ್ಮವನ್ನು ಉಳಿಸ್ತಕ್ಕಂಥ ಸಂದೇಶದೊಂದಿಗೆ ಈ ಒಂದು ಅಭಿಯಾನ ಇವತ್ತು ಹಾನಗಲ್ನಲ್ಲಿ ಕುಮಾರಶಿವಗಳ ಪುಣ್ಯ ನೆಲದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಹೇಳಿಕೆ ಇಷ್ಟಪಡ್ತೀನಿ. ಸನಾತನ ಧರ್ಮದ ರಕ್ಷಣೆಗಾಗಿ ಮಠ ಮಂದಿರಗಳ ಮೇಲೆ ಧರ್ಮದ ಧ್ವಜ ಹಾರಿಸುವ ಅಭಿಯಾನಕ್ಕೆ ಇವತ್ತು ವಿವಿಧ ಮಠಾಧೀಶರು ಚಾಲನೆ ನೀಡಿದರು. ನಗರದ ಗಾಂಧಿ ವೃತ್ತ ಸಮೀಪದ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಗಣಪತಿಗೆ ಪೂಜೆ ಸಲ್ಲಿಸಿ ತಾಲೂಕಿನ ವಿವಿಧ ಮಠ ಮಂದಿರಗಳಿಗೆ ಭಗವಾ ಧ್ವಜಗಳನ್ನು ವಿತರಿಸಲಾಯಿತು. ಧರ್ಮಧ್ವಜ ಹಿಡಿದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಿತು. ಈ ವೇಳೆ ಮಾತನಾಡಿದ ಕಮಡೊಳ್ಳಿ ಸ್ಮಾರಕ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಿದ್ದಲಿಂಗಣ್ಣ ಕಮಡೊಳ್ಳಿ, ತಾಲೂಕಿನ ಸುಮಾರು 2,500ಕ್ಕೂ ಅಧಿಕ ಮಠ ಮಂದಿರಗಳಿಗೆ ಭಗವಧ್ವಜ ನೀಡುವ ಕಾರ್ಯಕ್ರಮ ಇದಾಗಿದ್ದು, ಪ್ರತಿ ವರ್ಷ ಯುಗಾದಿ ಹಾಗೂ ವಿಜಯದಶಮಿ ಎಂದು 2 ಬಾರಿ ಕಾರ್ಯಕ್ರಮ ನಡೆಯುತ್ತದೆ. ಇದರ ಪೂರ್ಣ ಜವಾಬ್ದಾರಿಯನ್ನ ನಮ್ಮ ಟ್ರಸ್ಟ್ ವಹಿಸುತ್ತದೆ ಎಂದರು. 6-8 ರಾಜ್ಯ ನೋಡ್ಕೊಂತ ಹೋದ್ವಿ. ಎಲ್ಲ ಕಡೆನೂ ಧರ್ಮಧ್ವಜ ದೇವಸ್ಥಾನ ಮೇಲೆ ಧರ್ಮಧ್ವಜ ಹರ್ತಾ ಇದ್ದಾವೆ. ಬಟ್ ನಮ್ಮ ತಾಲೂಕಲ್ಲಿ ಇದು ಇಲ್ಲ ಅಂತ ನಮಗೊಂದು ಕಂಡು ಬಂತು. ಹೋಗೋ ಮುಂದೆ ಅಲ್ಲೆಲ್ಲ ನೋಡಿದ ಮೇಲೆ ನಾವು ಇದನ್ನು ನಮ್ಮ ತಾಲೂಕಲ್ಲಿ ಯಾಕೆ ಅಳವಡಿಸ್ಕೋಬಾರ್ದು, ಎಲ್ಲ ದೇವಸ್ಥಾನ ಮೇಲೆ ಎಲ್ಲ ಹಿಂದೂಗಳು ಬಂದು ನಾವು ಒಂದು ಯಾಕೆ ಸಂಕಲ್ಪ ಮಾಡಬಾರ್ದು ಅಂತ ಉದ್ದೇಶದಿಂದ ವರ್ಷದಲ್ಲಿ 2 ಸಾರಿ, ಒಂದು ಯುಗಾದಿ, ಕಷ್ಟ ಹೊಸ ಹಬ್ಬ, ನಮ್ಮ ಹಿಂದೂಗಳಿಗೆ ಹೊಸ ಹಬ್ಬ ಯುಗಾದಿ, ಒಂದು ಯುಗಾದಿ ದಿವಸ, 2ನೇದ್ದು ಮಹಾನವಮಿ, ಇದು ವಿಜಯದಶಮಿ ವಿಜಯದ ಸಂಕೇತ. ಹೀಗಾಗಿ ವರ್ಷದಲ್ಲಿ 2 ಬಾರಿ ಈ ಧರ್ಮಧ್ವಜ ಹಾರಿಸುವ ಅಭಿಯಾನವನ್ನು ನಾವು ಪ್ರಾರಂಭಿಸಿದ್ದೇವೆ. ಕಳೆದ ಯುಗಾದಿಯಲ್ಲಿ ನಾವು ಪ್ರಯಾಗರಾಜ್ಯ ಮುಗಿಸಿ ಬಂದು ಸಮಯದ ಅಭಾವ ಇರುವುದರಿಂದ ಆನಂದೇಶ್ವರ ದೇವಸ್ಥಾನದ ಹಾನಗಲ್ಲಲ್ಲಿ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಪ್ರಾರಂಭ ಮಾಡಿ ತಾಲೂಕಿನ ಎಲ್ಲ ಸುಮಾರು 2-2.5 ಸಾವಿರ ದೇವಸ್ಥಾನಗಳ ಮೇಲೆ ಧ್ವಜಾರೋಹಣವನ್ನು ಮಾಡಿದ್ದೇವೆ. ಈಗೂ ಸಹ ಈ ಹಾನಗಲ್ ತಾಲೂಕಿನ ಎಲ್ಲ ದೇವಸ್ಥಾನಗಳ ಮೇಲೆ ಈ ಧರ್ಮಧ್ವಜ ಅಭಿಯಾನವನ್ನು ಎಲ್ಲ ಹಾನಗಲ್ ತಾಲೂಕಿನ ಎಲ್ಲ ಮಠಾಧೀಶರು ಮತ್ತು ಹಾವೇರಿಯಿಂದ ಬಂದಂಥ ಮಠಾಧೀಶರು, ಎಲ್ಲ ಸಮಾಜದ ಗುರು ಹಿರಿಯರು, ತಾಯಂದಿರು ಎಲ್ಲರ ಸಮ್ಮುಖದಲ್ಲಿ ಈ ಧರ್ಮಧ್ವಜ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ.